ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಇಂದು ದ್ವಿತೀಯ PUCಯಲ್ಲಿ ಒಂದು 6 ಅಂಕದ ಬಹುಮುಖ್ಯವಾದ ಪ್ರಶ್ನೆ ಇದೆ. ಅದು ಜಿನಿವಾರ ಲಾಲಾನ್ ಕಥೆ ಅಂತ ಇದೆ. ಇಲ್ಲಿ ನಾವು ಇದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಬ್ಯಾಂಕುಗಳಿಂದಾಗುವ ಠೇವಣಿ ಮತ್ತು ಸಾಲದ ನಿರ್ಮಾಣದ ಪ್ರತಿಯನ್ನು ಈ ಕೆಳಗೆ ವಿವರಿಸಲಾಗಿದೆ. ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಒಂದು ಕಥೆಯನ್ನು ತಿಳಿಯೋಣ. ಬನ್ನಿ ಫ್ರೆಂಡ್ಸ್. ಒಮ್ಮೆ ಒಂದು ಹಳ್ಳಿಯಲ್ಲಿ ಲಾಲಾ ಎಂಬ ಹೆಸರಿನ ಒಬ್ಬ ಅಕ್ಕಸಾಲಿಗನಿದ್ದ. ಈ ಹಳ್ಳಿಯಲ್ಲಿ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಬಂಗಾರ ಮತ್ತು ಇತರೆ ಅಮೂಲ್ಯವಾದ ಲೋಹಗಳನ್ನು ಬಳಸುತ್ತಿದ್ದರು. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಈ ಲೋಹಗಳು ಹಣವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಈ ಲೋಹಗಳು ಹಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂತೆ ಹಳ್ಳಿಯ ಜನರು ತಮ್ಮಲ್ಲಿ ಬಂಗಾರವನ್ನು ಸುರಕ್ಷಿತವಾಗಿರಿಸಲು ಲಾಲಾನ ಬಳಿ ಇಡುವುದಕ್ಕೆ ಪ್ರಾರಂಭಿಸಿದರು. ಇದಕ್ಕೆ ಪ್ರತಿಯಾಗಿ ಲಾಲಾ ಅವರು ಬಂಗಾರವನ್ನು ಇಟ್ಟುಕೊಂಡಿದ್ದಕ್ಕೆ ಲಾಲಾ ಕಾಗದದ ರಸೀದಿಯನ್ನು ಹಳ್ಳಿಯ ಜನರಿಗೆ ನೀಡುತ್ತಿದ್ದ ಮತ್ತು ಅವರಿಂದ ಸಣ್ಣ ಮೊತ್ತದ ಒಂದು ಶುಲ್ಕವನ್ನು ಪಡೆಯುತ್ತಿದ್ದ. ಕಾಲಾನಂತರದಲ್ಲಿ ನಿಧಾನವಾಗಿ ಲಾಲಾ ನೀಡಿದ್ದ ಕಾಗದದ ರಸೀದಿಗಳೇ ಹಣವಾಗಿ ಚಲಾವಣೆಯಾಗಲು ಪ್ರಾರಂಭಿಸಿದವು. ಇದರರ್ಥ ಏನೆಂದರೆ, ಗೋಧಿಯು ಖರೀದಿಗಾಗಿ ಬಂಗಾರವನ್ನು ನೀಡುವುದರ ಬದಲು ಗೋಧಿಗಾಗಿ ಅಥವಾ ಶೂಗಾಗಿ ಅಥವಾ ಯಾವುದೇ ಸರಕಿಗೆ ಲಾಲಾ ನೀಡಿದ ಕಾಗದದ ರಸೀದಿಯನ್ನು ನೀಡಿ ಯಾರಾದರೂ ಪಾವತಿಸಬಹುದು. ಹೇಗೆ ಹಳ್ಳಿಯ ಪ್ರತಿಯೊಬ್ಬರೂ ಇವುಗಳನ್ನು ವಿನಿಮಯದ ಮಾಧ್ಯಮವಾಗಿ ಒಪ್ಪಿಕೊಂಡಿದ್ದರಿಂದ ಕಾಗದದ ರಸೀದಿಗಳು ಹಣವಾಗಿ ಕಾರ್ಯನಿರ್ವಹಿಸಲು ಆರಂಭವಾದವು. ಈಗ ಬೇರೆ ಜನರು ಠೇವಣಿ ಇಟ್ಟಿರುವ 100 kgಯಷ್ಟು ಬಂಗಾರ ಲಾಲಾ ಬಳಿ ಇದೆಯೆಂದು ಮತ್ತು ಅವನು 100 kg ಬಂಗಾರಕ್ಕೆ ಅನುಗುಣವಾದ ರಸೀದಿಯನ್ನು ನೀಡಿದ್ದಾನೆ ಎಂದು ನಾವು ಊಹಿಸೋಣ. ಈ ಸಮಯದಲ್ಲಿ ರಾಮು ಲಾಲಾನ ಬಳಿ ಬಂದು 25 kg ಬಂಗಾರವನ್ನು ಸಾಲವಾಗಿ ಕೇಳುತ್ತಾನೆ. ಅವನ ಬಳಿ ಈಗಾಗಲೇ ಇರುವ 100 kg ಬಂಗಾರ ಹಕ್ಕುದಾರರು ಇರುವಾಗ ಲಾಲಾ 25 kg ಬಂಗಾರವನ್ನು ಸಾಲ ನೀಡಬಹುದೇ ಎಂಬ ಪ್ರಶ್ನೆ ಬರುತ್ತದೆ. ಆದಾಗ್ಯೂ ಬಂಗಾರ ಠೇವಣಿ ಇಟ್ಟಿರುವ ಪ್ರತಿಯೊಬ್ಬರೂ ಏಕಕಾಲಕ್ಕೆ ಅವರ ಠೇವಣಿಯನ್ನು ವಾಪಸು ಪಡೆಯಲು ಬರಲಾರರು ಎಂದು ಲಾಲಾ ತೀರ್ಮಾನಿಸಿ ರಾಮುವಿಗೆ ಸಾಲ ನೀಡಬಹುದು ಮತ್ತು ಅದಕ್ಕೆ ಬಡ್ಡಿ ದರವನ್ನು ವಿಧಿಸಬಹುದು. ಲಾಲಾ 25 kg ಬಂಗಾರವನ್ನು ಸಾಲವಾಗಿ ನೀಡಿದರೆ ರಾಮು ಲಕ್ಷ್ಮಣನಿಗೆ ಕೂಡ ಈ 25 kg ಬಂಗಾರವನ್ನು ಪಾವತಿಸಬಹುದು ಮತ್ತು ಲಕ್ಷ್ಮಣ 25 kg ಬಂಗಾರವನ್ನು ಲಾಲಾ ಬಳಿ ಇಟ್ಟು ಅದಕ್ಕೆ ಪ್ರತಿಯಾಗಿ ಕಾಗದದ ರಸೀದಿಯನ್ನು ಪಡೆಯಬಹುದು. ಇಲ್ಲಿ ಇದರ ಪರಿಣಾಮವಾಗಿ ಹಣವಾಗಿ ಕಾರ್ಯನಿರ್ವಹಿಸುವ ಕಾಗದದ ರಸೀದಿಗಳ ಸಂಖ್ಯೆ 125 kgಗಳಿಗೆ ಏರಿದೆ. ಅಂದರೆ ಲಾಲಾ ಗಾಳಿಯಿಂದ ಹಣವನ್ನು ಸೃಷ್ಟಿಸಿದಂತೆ ಕಾಣುತ್ತದೆ. ಈ ಉದಾಹರಣೆಯಲ್ಲಿ ಲಾಲಾ ಮಾಡಿದ ರೀತಿಯಲ್ಲಿಯೇ ಆಧುನಿಕ ಬ್ಯಾಂಕ್ ವ್ಯವಸ್ಥೆ ನಿಖರವಾಗಿ ಕೆಲಸ ಮಾಡುತ್ತದೆ ಮತ್ತು ಲಾಲಾ ಕಥೆಯಂತೆ ಹೆಚ್ಚುವರಿ ಹಣವನ್ನು ಹೊಂದಿರುವ ಜನರು ಠೇವಣಿಗಳ ರೂಪದಲ್ಲಿ ಬ್ಯಾಂಕಿನಲ್ಲಿಡುತ್ತಾರೆ. ಠೇವಣಿ ಇಟ್ಟಿರುವ ಎಲ್ಲ ಠೇವಣಿದಾರರು ಏಕಕಾಲದಲ್ಲಿ ತಮ್ಮ ಠೇವಣಿಯನ್ನು ವಾಪಸು ಪಡೆಯುವುದಿಲ್ಲ ಎಂಬ ನಿರೀಕ್ಷೆಯೊಂದಿಗೆ ಹಣದ ವ್ಯವಸ್ಥೆಯನ್ನು ಇರುವವರೆಗೆ ಗೃಹಸಾಲ, ಬೆಳೆ ಸಾಲ ಇತ್ಯಾದಿ ರೂಪದಲ್ಲಿ ಬ್ಯಾಂಕ್ ಸಾಲ ನೀಡುತ್ತದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕೊನೆ ಮಾಡುತ್ತಿದ್ದೀವಿ.